ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಸ್ಮೃತಿ ಭಟ್ ಲಾಗಿಂದ ಅಂಬಿಕಾ ಮಾತಾಡ್ತಿರೋದು. ಸೊ ನಿಮಗೆ ನಾನಿವಾಗ ಹಾಕಿರೋ ಒಂದು ವಿಡಿಯೋ ಮತ್ತು ಫೋಟೋಸ್ ಟೈಟಲನ್ನು ನೋಡಿದ್ರೆ ಗೊತ್ತಾಗ್ಬೋದು ನಿಮ್ಗೆ ಏನು ಫಂಕ್ಷನ್ಸ್ ಇದೆ ಅಂತಂದ್ಬಿಟ್ಟು. ಇದು ನಮ್ಮ ಭಾವನ ಮನೆ, ಅಂದರೆ ನಮ್ಮ ಹಸ್ಬೆಂಡ್ ಅವರ ಅಣ್ಣನ ಮನೆಯದು ಗೃಹ ಪ್ರವೇಶದ ಒಂದು ವಿಡಿಯೋ ಆಗಿರುತ್ತೆ. ವಜ್ರಕಾಯ ಅಂತ ಆಲ್ರೆಡಿ ನಾನು ಈ ವಿಡಿಯೋನ ಅಪ್ಲೋಡ್ ಮಾಡಬೇಕಿತ್ತು. ಸ್ವಲ್ಪ ಅದು ಇದು ಬೇರೆ ಕೆಲಸಗಳು, ಮಗು ಸ್ಕೂಲು ಅನ್ನೋದು ಇರೋದ್ರಿಂದ 1 ಮಂತ್ ಸ್ವಲ್ಪ ಡಿಲೇ ಆಯಿತು ಅಂತ ಭಾವಿಸ್ತೀನಿ. ಮನೆ ಹೆಸರು ಬಂದು ವಜ್ರಕಾಯ ಅಂತ. ಅವರು ಉಲ್ಲಾಳದಲ್ಲಿ ಮನೆಯನ್ನು ತಗೊಂಡಿರೋವಂಥದ್ದು. ನೋಡಿ, ಇದೇ ಮನೆ ಗೃಹಪ್ರವೇಶದೊಂದು ವಿಡಿಯೋಸು. ಇದು ನಿಮಗೆ ನಾನು 2 ಭಾಗವನ್ನು ಮಾಡಿ ವಿಡಿಯೋಸನ್ನು ಹಾಕ್ತೀನಿ. ಯಾಕಂತಂದರೆ ವಿಡಿಯೋ ಬಂದು ಸ್ವಲ್ಪ ಲೆಂದಿ ಆಗಿರೋದ್ರಿಂದ ಇದು ಹೇಗೆ ಬಂದಿದೆ ವಿಡಿಯೋ ಅನ್ನೋದು ಕೂಡ ನಾನು ನಿಮಗೆ ಹೇಗೆ ಹೇಳಿ ಗೊತ್ತಾಗ್ತಾಯಿಲ್ಲ. ಯಾಕಂದರೆ ನಮ್ಮ ಮನೆಯವರು ವಿಡಿಯೋನ ಮಾಡಿರೋದು. ಓಕೆ, ಸೊ ಹೇಗೆ ಇರಲಿ, ನೀವು ನನ್ನನ್ನು ಸದಾ ಪ್ರೋತ್ಸಾಹಿಸಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್, ಶೇರ್, ಕಮೆಂಟ್ ಕೂಡ ಮಾಡಿ. ನಿಮ್ಮ ಮನೆಯಲ್ಲೂ ಕೂಡ ನೀವು ಇದೇ ರೀತಿ ಗೃಹಪ್ರವೇಶನ ಮಾಡ್ತೀರಾ ಅನ್ನೋದನ್ನು ಕೂಡ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ, ಆಯಿತಾ? ಸೊ ನೋಡಿ, ಇದು ಬಂದು ಬೆಳಿಗ್ಗೆ ಕಾರ್ಯಕ್ರಮ ಮಾಡ್ತಾಯಿದ್ದಾರೆ. ಓಕೆ, ಬೆಳಿಗ್ಗಿನ ಕಾರ್ಯಕ್ರಮದಲ್ಲಿ ಪುರೋಹಿತರೆಲ್ಲ ನಾವು ಊರಿಂದನೇ ಕರ್ಕೊಂಬಂದಿದ್ವಿ. ಹಾಗಾಗಿ ನಮಗೆ ಎಲ್ಲ ನಮ್ಮೂರಲ್ಲೆಲ್ಲ ಹೇಗೆ ಕಾರ್ಯಕ್ರಮಗಳಾಗುತ್ತಲ್ವ ಅದೇ ರೀತಿ ಚೆಂದವಾಗಿ ಕಾರ್ಯಕ್ರಮ ಕೂಡ ಆಯಿತು. ನೋಡ್ಕೊಂಡೋಗಿ. ಇದು ಬಂದು ಗ್ರೌಂಡ್ ಫ್ಲೋರು. ಇಲ್ಲಿ ಗ್ರೌಂಡ್ ಫ್ಲೋರ ಕೂಡ 1 BHK ಇದೆ. ತುಂಬ ಚೆನ್ನಾಗಿದೆ ಮನೆ ಬಂದು ಪುಟ್ಟದಾಗಿ. ಸೊ ತುಂಬ ಚೆನ್ನಾಗಿದೆ ಮನೆ. ಯಾಕಂತಂದರೆ ತುಂಬ ದೊಡ್ಡ ಮನೆ ಆದರೂ ಕ್ಲೀನಿಂಗ್ ಎಲ್ಲ ಮಾಡೋದು ಕಷ್ಟ ಆಗುತ್ತೆ. ನೋಡಿ, ಇದು ಬಂದು ಟೆರೇಸು. ನಮ್ಮ ಮನೆಯವ್ರ ಭಾವನ ಮುಖನ ಕರೆಕ್ಟಾಗಿ ವಿಡಿಯೋ ಮಾಡಿಲ್ಲ. ನೋಡಿ, ಇಲ್ಲೆಲ್ಲ ಮಕ್ಕಳೆಲ್ಲ ಆಟ ಆಡ್ತಾ ಇದ್ದಾರೆ. ಇದು ಬಂದು ಸ್ಟೇರ್ ಕೇಸ್. ಇದು ನೋಡಿ ಹೇಗೆ ವಿಡಿಯೋ ಮಾಡಿದಾರೋ ನನಗೆ ಗೊತ್ತಿಲ್ಲ. ನಿಮಗೆ ಹೇಗೆ ಕಾಣಿಸುತ್ತೆ ಅನ್ನೋದು ಕೂಡ ನನಗೆ ವಿಡಿಯೋದಲ್ಲಿ ಗೊತ್ತಾಗ್ತಾ ಇಲ್ಲ. ಇಲ್ಲೂ ಕೂಡ ಒಂದು ರೂಮ್ ಇದೆ, ಅದು ಡೋರ್ ಲಾಕ್ ಮಾಡ್ಕೊಂಡಿದ್ದಾರೆ. ಇದು ಬಂದು ಹಾಲು. ನೋಡಿ, ಪುರೋಹಿತರು ಇಲ್ಲೆಲ್ಲ ಅದೆಲ್ಲ ಮಂಡಲ ಅವನ್ನೆಲ್ಲ ಹಾಕ್ಕೊಬೇಕಲ್ಲ, ಅದನ್ನೆಲ್ಲ ಹಾಕೋದಕ್ಕೆ ಪ್ರಿಪ್ರೇಷನ್ ಮಾಡ್ಕೊತಾ ಇದ್ದರು. ಯಾಕಂದರೆ ಪೂಜಾ ಕಾರ್ಯಕ್ರಮಗಳು ಏನೇ ಇತ್ತು ಅದಕ್ಕೆಲ್ಲದಕ್ಕೂ ಪ್ರಿಪ್ರೇಷನ್ ಬೇಕಲ್ವ. ಹಾಗೆ ನಮ್ಮ ಮಾವ ಕೂಡ ಬೆಳಿಗ್ಗೆ ತಾನೇ ಊರಿಂದ ಬಂದಿದ್ದರು. ಇವರೇ ನಮ್ಮ ಮಾವ. ನೋಡಿ ಎಷ್ಟು ಚೆನ್ನಾಗಿ ಗಣೇಶ ಇದನ್ನೆಲ್ಲ ಹಾಕಿದ್ದಾರೆ ಅಂತಂದರೆ ನನಗಂತೂ ಇದನ್ನೆಲ್ಲ ನೋಡೋದೇ ಒಂದು ಸಂಭ್ರಮ ಆಯಿತು. ಯಾಕಂದರೆ ಇಷ್ಟು ಚೆನ್ನಾಗಿ ಹಾಕಿದಾರಲ್ಲ ಅಂತಂದ್ಬಿಟ್ಟು. ನೋಡಿ, ಇದು ಬಂದು ಹೊರಗಡೆ ಹೋಗೋದಕ್ಕೆ ಮೆಟ್ಲುಗಳು. ನೋಡಿ, ಕೆಳಗಡೆ ಮತ್ತೆ ಪುರೋಹಿತರು ಪೂಜಾ ಕಾರ್ಯಕ್ರಮಕ್ಕೆಲ್ಲ ಏನೇನು ಬೇಕು ಎಲ್ಲ ಸಿದ್ಧತೆಗಳನ್ನ ಹಾಕ್ಕೊಂಡಿದ್ದಾರೆ. ಹಾಗೆ ಹೋಮ ಕೂಡ ಮಾಡ್ಕೊಳ್ಳೋಕ್ಕೆ ಸಿದ್ಧತೆ ಎಲ್ಲ ಮಾಡಿಕೊಂಡ್ರು. ಮತ್ತು ಔಟ್ಸೈಡ್ ನೋಡಿದ್ರೆ ಪೆಂಡಾಲ್ ಕೂಡ ಬಂದ್ಬಿಡ್ತು. ಬೆಳಿಗ್ಗೆನೇ ಪೆಂಡಾಲ್ ಕೂಡ ಬಂತು. ಯಾಕಂತಂದರೆ ಮಳೆ ವಿಪರೀತ ಮಳೆ ಇರೋ ಕಾರಣದಿಂದ ಪೆಂಡಾಲ್ ಹಾಕೋದು ಹೀಗೆ ಅನ್ನೋ ಸಮಸ್ಯೆ ಕೂಡ ಬಂದ್ಬಿಡ್ತು. ಆಮೇಲೆ ಅದು ಹೇಗೋ ಏನೋ ಪೆಂಡಾಲ್ ಹಾಕಿದ್ರು. ಬಟ್ ಸಾಯಂಕಾಲ ಎಲ್ಲ ತುಂಬ ಮಳೆ ಅಂತಂದರೆ ಗೃಹಪ್ರವೇಶ 2 ದಿನ ಆಯಿತು. ಆ 2 ದಿನ ಕೂಡ ಮಳೆ ಒಂದು ಸ್ವಲ್ಪ ಕೂಡ ಕಂಟ್ರೋಲ್ ಆಗಿಲ್ಲ. ಫುಲ್ ಪೆಂಡಾಲು ನೆಲ ಎಲ್ಲ ಕೂಡ ತೇವಾಗ್ಬಿಡ್ತು. ಬಟ್ ಸ್ವಲ್ಪ ಕಷ್ಟ ಆಯಿತು. ಬಟ್ ಇಟ್ಸ್ ಓಕೆ. ಸೊ ಗೃಹಪ್ರವೇಶ ಮಾತ್ರ ತುಂಬ ಚೆನ್ನಾಗಾಯಿತು. ಕರೆದಿರೋಂತಹ ಎಲ್ಲ ಗೆಸ್ಟ್ಗಳು ಕೂಡ ಬಂದಿದ್ದರು. ಸೊ ತುಂಬ ಖುಷಿಯಾಯಿತು. ನೋಡಿ, ಈ ಫೋಟೋಸ್ ನೋಡಿ ಹೇಗಿದೆ. ನಾನು ನಮ್ಮ ಮನೆಯವರು, ಹಾಗೆ ನಾವು ಹಾಕಿರೋ ಮೆಹಂದಿಗಳು, ಹಾಗೆ ಕೆಲವೊಂದೊಂದು ಫೋಟೋಸನ್ನು ಕೂಡ ನಾನು ನಿಮ್ಮ ಜೊತೆ ಗೃಹಪ್ರವೇಶದ್ದು ಶೇರ್ ಮಾಡ್ಕೊಂಡಿದ್ದೀನಿ. ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆದರೆ ದಯವಿಟ್ಟು ಶೇರ್, ಸಬ್ಸ್ಕ್ರೈಬ್, ಲೈಕ್ ಕೂಡ ಮಾಡಿ. ಹಾಗೆ ಮಧ್ಯಾಹ್ನದ ಊಟ ಎಲ್ಲ ಅರೇಂಜ್ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು ಕಾರ್ಯಕ್ರಮಗಳೆಲ್ಲ. ಇದೆಲ್ಲ ಒಂದು ಫೋಟೋಸ್ ಕೂಡ ನಿಮಗೆ
ಸಾಯಂಕಾಲದ್ದು ಪೂಜೆ ಏನೇನಿರುತ್ತಲ್ಲ ಆ ಎಲ್ಲ ಫೋಟೋಸ್ಗಳು ನೋಡಿ.